ಸ್ಪರ್ಧಾ ಮಿತ್ರರೇ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಪರಿಸರ ವಿಜ್ಞಾನ ಪರಿಸರ ಅಧ್ಯಯನದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗನ ಈಗ ನೋಡ್ತಾ ಹೋಗೋಣ. ಓಕೆನಾ. ಈಗ ಟಾಪಿಕ್ ಬಂದು ಸಜೀವಿಗಳ ನಡುವಿನ ಅನುವರ್ತನೆ ಅಥವಾ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆರ್ಗ್ಯಾನಿಸಮ್. ಅಂದರೆ ಒಂದು ಜೀವಿ ಇನ್ನೊಂದು ಜೀವಿಗಳ ನಡುವಿನ ಸಂಬಂಧ ಅಥವಾ ವರ್ತನೆ ಯಾವ ರೀತಿ ವರ್ತಿಸ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಯಾವ್ದು ಬರುತ್ತೆ? ಫಸ್ಟ್ ಟರ್ಮ್ ಬಂದು ಪರಸ್ಪರಾವಲಂಬನೆ, ಅಂದರೆ ಮ್ಯೂಚುವಾಲಿಸಮ್ ಅಂದರೆ ಏನು ಅಂತಂದು ನೋಡೋಣ. ಮ್ಯೂಚುವಾಲಿಸಮ್ ಅಂತಂದ್ರೆ ಏನು ಅಂತಂದರೆ, ಈ ರೀತಿಯ ಅನುವರ್ತನೆಯಲ್ಲಿ ಅತಿಥಿ ಜೀವಿ ಹಾಗೂ ಅತಿಥೇಯ ಜೀವಿ ಪರಸ್ಪರ ಸಹಾಯದ ಬಂಧದಿಂದ ಕೂಡಿರುತ್ತವೆ. ಅದಕ್ಕಾಗಿಯೇ ಇದು ಸಹಜೀವನದಿಂದ ಭಿನ್ನವಾಗಿದೆ. ಅಂದರೆ ಏನು? ಮ್ಯೂಚುವಾಲಿಸಮ್ ಅಂತಂದರೆ ಏನು ಅಂತಂದರೆ, ಒಂದು ಅತಿಥಿ ಜೀವಿ ಇನ್ನೊಂದು ಅತಿಥೇಯ ಜೀವಿ ಪರಸ್ಪರ ಸಹಾಯದಿಂದ ಕೂಡಿರುತ್ತದೆ. ಅಂದರೆ ನೋಡ್ರಿ, ಇಲ್ಲಿ ಎಕ್ಸಾಂಪಲಲ್ಲಿ ಏನಿದೆ, ಮೇಯುವ ಪ್ರಾಣಿಗಳ ಬೆನ್ನಲ್ಲಿ ಕಂಡುಬರುವ ಪರಾವಲಂಬಿಗಳನ್ನು ಹಕ್ಕಿಗಳು ತಿನ್ನುತ್ತವೆ. ಹೌದಾ? ಏನು ಗೊತ್ತಾ, ಒಂದು ಎಮ್ಮೆ ಮೇಯ್ತಾ ಇದೆ. ಈ ಎಮ್ಮೆ ಮೇಲಿರ್ತಕ್ಕಂತಹ ಈ ಏನು ಹುಳ ಉಪ್ಪಡಿಗಳು ಏನಾರು ಇರ್ತಾವಲ್ರಿ, ಅವನ್ನ ಏನು ತಿಂತವೆ? ಹಕ್ಕಿಗಳು ಕುಕ್ಕಿ ತಿನ್ನತ್ತೆ. ಹೌದಾ? ಇಲ್ಲಿಂದ ಈ ಒಂದು ಎಮ್ಮೆಗೆ ಇದ್ದಂತಹ ಏನು ಕ್ರಿಮಿಗಳಿರುತ್ತಲ್ಲ, ಅವು ಕ್ಲೀನ್ ಆಗ್ತದೆ, ಹಕ್ಕಿಗಳಿಗೆ ಆಹಾರನೂ ಸಿಕ್ಕಂಗಾಗುತ್ತಲ್ವಾ. ಇದು ಏನಂತ ಹೇಳ್ತಾರೆ? ಇದು ಪರಸ್ಪರ ಅವಲಂಬನೆ ಅಂತ ಕರೀತಾರೆ. ಈ ಎಮ್ಮೆಗಳ ಮೇಲಿರ್ತಕ್ಕಂತಹ ಏನು ಜೀವಿಗಳು ಹಕ್ಕಿಗೆ ಆಹಾರ ಆಗುತ್ತೆ. ಇದರಿಂದ ಎಮ್ಮೆ ತನ್ನ ರಕ್ತನ ಕಳ್ಕೊಳ್ಳೋದಿಲ್ಲ. ಹೌದು ತಾನೆ? ಅವನ ರಕ್ತ ಹಿರ್ಲಿಕ್ಕೆ ಬರ್ತದೆ ತಾನೆ ಯಾವುದೇ ಒಂದು ಚಿಕ್ಕ ಗಾತ್ರದ ಜೀವಿಗಳು. ಓಕೆನಾ? ಇದೇ ರೀತಿಯಲ್ಲಿ ಇನ್ನೊಂದಿದೆ ನೋಡ್ರಿ ಪಾಯಿಂಟು. ಇದೇ ರೀತಿಯಲ್ಲಿ ತಿಮಿಂಗಲದ ಚರ್ಮಕ್ಕೆ ಅಂಟಿಕೊಂಡಿರುವ ಅನೇಕ ಪರಾವಲಂಬಿ ಜೀವಿಗಳನ್ನು ಇತರೆ ಮೀನುಗಳು ತಿನ್ನುತ್ತವೆ. ಹೌದು ತಾನೆ? ತಿಮಿಂಗಲಕ್ಕೆ ಅನೇಕ ಜೀವಿಗಳು ಅಂಟ್ಕೊಂಡಿರ್ತಾವ್ರಿ. ನೀವು ನೋಡಿರ್ತೀರ ಅನ್ಸುತ್ತೆ, ಕೆಲವೊಂದಷ್ಟು ಎಕ್ಸಾಂಪಲ್ ಮೀನ್ಸ್ ವಿಡಿಯೋಗಳಲ್ಲಿ ಕಾಣುತ್ತೆ. ಒಂದು ತಿಮಿಂಗಲ ಅಂದರೆ ತಿಮಿಂಗಲದ ದೇಹದಲ್ಲಿ ಅವು ಇವೆಲ್ಲ ಅಂಟ್ಕೊಂಡಿರುತ್ತೆ. ಇವುಗಳನ್ನು ಬೇರೆ ಮೀನುಗಳು ತಿನ್ನುತ್ತೆ. ಇನ್ನೊಂದು, ಈ ಮೀನಿನ ಜೊತೆ ಅಂಟ್ಕೊಳ್ಳೋದ್ರಿಂದ ವಿತೌಟ್ ಮೊಟೈಲೇಷನ್ ಅಥವಾ ಇದರ ಶಕ್ತಿ ಹಾಕದೇನೆ ಇವಕ್ಕೆ ಡೈರೆಕ್ಟ್ ಆಹಾರ ಸಿಗ್ತಾ ಹೋಗುತ್ತೆ. ಯಾಕಂದರೆ ಇದು ಮೂವ್ ಆಗ್ತಾ ಇರುತ್ತಲ್ವಾ. ಈ ದೊಡ್ಡ ತಿಮಿಂಗಲ ಮುಂದಕ್ಕೆ ಹೋಗೋದ್ರಿಂದ ಇವು ಆಟೋಮೆಟಿಕ್ ಮೂವ್ ಆದಂಗೆ ತಾನೆ ಇದಕ್ಕೆ ಅಂಟ್ಕೊಂಡಾಗ. ಸೊ ಅದರಿಂದನೂ ಆಹಾರ ಇವಕ್ಕೂ ಸಿಗ್ತಾ ಹೋಗುತ್ತೆ. ಇದು ಪರಸ್ಪರ ಅವಲಂಬನೆ ಉದಾಹರಣೆ ರೀ. ಓಕೆನಾ? ನೆಕ್ಸ್ಟ್ ಏನಿದೆ ನೋಡಿ, ಕೂಡು ಜೀವನ ಅಂತ ಇದೆ. ಕೂಡು ಜೀವನ ಅಂದರೆ ಏನು? ಸಿಂಬಯೋಸಿಸ್ ಅಂತ ಇದೆ. ಈ ರೀತಿಯ ಅನುವರ್ತನೆಯಲ್ಲಿ ಅತಿಥಿ ಹಾಗೂ ಅತಿಥೇಯ ಜೀವಿಗಳೆರಡೂ ಪರಸ್ಪರ ಲಾಭವನ್ನು ಪಡೆಯುತ್ತವೆ. ಆದರೆ ಇವು ಪರಸ್ಪರ ಕೂಡಿ ವಾಸಿಸುತ್ತವೆ. ಆದ್ದರಿಂದ ಇಲ್ಲಿ ಯಾವುದೇ ಅಪಾಯಕ್ಕೊಳಗಾಗದೆ ಅದರ ಪರಿಣಾಮ ಎರಡೂ ಜೀವಿಗಳ ಮೇಲೆ ಉಂಟಾಗುತ್ತದೆ. ಅಂದರೆ ಏನು ಗೊತ್ತಾ, ಈಗ ಅತಿಥಿ ಮತ್ತು ಅತಿಥೇಯ ಒಂದು ಜೀವಿ ಇನ್ನೊಂದು ಜೀವಿ ಜೊತೆಗೆ ಎರಡು ಪರಸ್ಪರ ಲಾಭವನ್ನು ಪಡೀತಾರೆ. ಅಕಸ್ಮಾತ್ ಈ ರಿಯಾಕ್ಷನ್ ಬಂದರೆ ಇದಕ್ಕೆ ಲಾಭ ಬಂದರೆ ಇದಕ್ಕೂ ಲಾಭ ಬರುತ್ತೆ. ಮೀನ್ಸ್ ಇದು ದಷ್ಟಪುಷ್ಟವಾಗಿ ಬೆಳೆದ್ರೆ ಇದು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಅಕಸ್ಮಾತ್ ಇದಕ್ಕೇನಾದ್ರು ಪರಿಣಾಮ ಬಿತ್ತು ಅಂದರೆ ಇದಕ್ಕೂ ಪರಿಣಾಮ ಬೀರುತ್ತೆ. ಓಕೆನಾ? ಇಲ್ಲೇನಿದೆ ನೋಡ್ರಿ, ಕಲ್ಲು ಹೂಗಳು ಒಂದಿದೆ, ಲೈಕಿನ್ಸ್ ಅಂತ ಕರಿತೀವಿ. ಲೈಕಿನ್ಸ್ಗಳು ಶೈವಲ ಮತ್ತು ಶಿಲೀಂಧ್ರಗಳ ಬದ್ಧ ಅನುವರ್ತನೆಯಿಂದ ಉಂಟಾಗಿರುವುದು. ಲೈಕಿನ್ಸ್ ಆರ್ ದ ಕಾಂಬಿನೇಷನ್ಸ್ ಆಫ್ ಶೈವಲ, ಆಲ್ಗೇಸ್ ಅಂಡ್ ಫಂಗೈಸ್ ಪ್ಲಸ್ ಫಂಗೈ, ಇವೆರಡರ ಅನುವರ್ತನೆಯಿಂದ ಉಂಟಾಗಿರತಕ್ಕಂಥದ್ದು ಲೈಕಿನ್ಸ್. ಓಕೆನಾ? ಇಲ್ಲಿ ಶೈವಲ ಶಿಲೀಂಧ್ರಗಳಿಗೆ ಅಡಕವಾಗಿರುತ್ತವೆ. ಶೈವಲವು ಪೋಷಕಾಂಶ ರಕ್ಷಣೆ ನೀರಿಗಾಗಿ ಶಿಲೀಂಧ್ರವನ್ನು ಅವಲಂಬಿಸಿದರೆ, ಈ ಶಿಲೀಂಧ್ರವು ಆಹಾರಕ್ಕಾಗಿ ಶೈವಲವನ್ನು ಅವಲಂಬಿಸಿದೆ. ಅಂದರೆ ಏನು ಅಂತಂದರೆ, ಈ ಒಂದು ಶಿಲೀಂಧ್ರ ಏನು ಮಾಡುತ್ತೆ ಅಂತಂದರೆ, ಈ ಒಂದು ಶಿಲೀಂಧ್ರ ಪೋಷಕಾಂಶ ರಕ್ಷಣೆ ಮತ್ತು ನೀರಿಗಾಗಿ ಈ ಒಂದು ಶೈವಲವನ್ನು ಅವಲಂಬಿಸಿದರೆ, ಈ ಶೈವಲದಿಂದ ಉಂಟಾಗುವಂಥ ಆಹಾರವನ್ನು ತಿನ್ನಲಿಕ್ಕೆ ಈ ಒಂದು ಶಿಲೀಂಧ್ರ ಒಂದಾಗಿ ಬಂಧವನ್ನು ಹೊಂದಿದ್ದಾವೆ. ಈ ರೀತಿ
ಇನ್ನೊಂದಿದೆ ನೋಡ್ರಿ ಇಲ್ಲಿ, ರೈಜೋಬಿಯಂ ಬ್ಯಾಕ್ಟೀರಿಯಾಗಳ ನೈಟ್ರೋಜನ್ ಸ್ಥಿರೀಕರಣವು ಸಹಿತ ಇದಕ್ಕೆ ಉತ್ತಮ ಉದಾಹರಣೆ. ಇಲ್ಲಿ ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾಗಳು ಪಿಷ್ಟ ಹಾಗೂ ಇತರೆ ವಸ್ತುಗಳಿಗೆ ಸಸ್ಯವನ್ನು ಅವಲಂಬಿಸಿದರೆ, ಸ್ಥಿರೀಕರಣಗೊಂಡ ನೈಟ್ರೋಜನ್ಗಾಗಿ ಸಸ್ಯಗಳು ಬ್ಯಾಕ್ಟೀರಿಯಾವನ್ನು ಅವಲಂಬಿಸಿವೆ. ಲೆಗ್ಯುಮಿನಸೆ ಅಂದ್ರೆ ಯಾವುದು? ಲೆಗ್ಯುಮಿನಸ್ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಲೆಗ್ಯೂಮ್ಸ್ ಅಂತ ಬರುತ್ತೆ. ಈ ಒಂದು ದ್ವಿದಳ ಧಾನ್ಯ, ಶೇಂಗಾ ನೋಡಿರ್ತೀರಾ, ಶೇಂಗಾ ಗಿಡಗಳು ನೋಡಿರ್ತೀರಲ್ಲ, ಶೇಂಗಾ ಗಿಡಗಳಲ್ಲಿ ಬೇರು ಬಂದಿರುತ್ತೆ ಅಂದ್ರೆ ಇಲ್ಲಿ ಗಂಟುಗಳು ಕಾಣುತ್ತಲ್ಲ, ಈ ಗಂಟುಗಳಲ್ಲಿ ಲೆಗ್ಯುಮಿನ್ ಸಸ್ಯಗಳು ಅಂತ ಕರೀತಾರೆ. ಈ ರೀತಿ ಗಂಟುಗಳಿದ್ರೆ ಅವನ್ನ ನಾವೇನು ಕರಿತೀವಿ? ಲೆಗ್ಯೂಮ್ಸ್ ಅಂತ ಕರಿತೀವಿ. ಆ ಗಂಟುಗಳನ್ನು, ಆ ಗಂಟುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾಗಳಿರುತ್ತೆ, ಅಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಆಗುತ್ತೆ ರೀ. ಓಕೆನಾ? ಈ ಒಂದು ಲೆಗ್ಯೂಮ್ಸ್ಗಳು ಈ ಸಸ್ಯದಿಂದ ಬರ್ತಕ್ಕಂಥ ಆಹಾರವನ್ನು ಪಡಿಲಿಕ್ಕೆ ಈ ಗಿಡದ ಒಂದು ಗಂಟುಗಳಲ್ಲಿರ್ತವೆ. ಅದೇ ರೀತಿ ನೈಟ್ರೋಜನ್ ರಿಚ್ ಕಂಟೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಬ್ಯಾಕ್ಟೀರಿಯಾಗಳನ್ನು ಬೆಳಿಲಿಕ್ಕೆ ಆ ಗಿಡಗಳು ಸಹಾಯ ಮಾಡುತ್ತೆ. ಇದು ಸಿಂಬಯೋಸಿಸ್. ಓಕೆನಾ? ಇನ್ನೊಂದು, ಕಾಡಲ್ಲಿ ಇದು ಬರುತ್ತಲ್ರಿ, ಗಂಧದ ಗಿಡ ಬೆಳೆಯುತ್ತೆ ಅಂದರೆ ಅದು ಸಿಂಬಯೋಸಿಸ್. ಅದಕ್ಕೆ ಯಾವ್ದಾರ ಒಂದು ಗಿಡಗಳು ಅದರ ಬೇರುಗಳು ಯಾವ್ದಾರ ಗಿಡದ ಬೇರುಗಳ ಮೇಲೆ ಲಾಕ್ ಆಗಿ ಅದು ತುಂಬ ಚೆನ್ನಾಗಿ ಬೆಳೆಯೋದ್ರಿ. ಇಲ್ಲಾಂದರೆ ಅದು ಬರೀ ಸಿಂಗಲ್ ಒಂದೇ ಗಿಡ ಅಂದರೆ ಬೆಳೆಯೋದಿಲ್ಲ. ಕಾಡು ಗಿಡದಲ್ಲಿ ಯಾವ ರೀತಿ ಸಿಂಬಯೋಸಿಸ್ ಇದ್ರೆ ಮಾತ್ರ ಚಂದ ಬೆಳಿತಾವೆ. ಓಕೆನಾ? ಓಕೆ, ಇನ್ನೊಂದು ನೋಡ್ರಿ, ಇಲ್ಲಿ ಒಂದು ವರ್ಡ್ ಇದೆ, ಸಹಜೀವಿತ್ವ ಅಂತ ಇದೆ. ಸಹಜೀವಿತ್ವ ಅಂತಂದ್ರೆ ಏನು? ಕಮೆನ್ಸಾಲಿಸಮ್. ಈ ರೀತಿಯ ಅನುವರ್ತನೆಯಲ್ಲಿ ಒಂದು ಪ್ರಭೇದಕ್ಕೆ ಲಾಭವಾಗುತ್ತದೆ, ಮತ್ತೊಂದು ಪ್ರಭೇದಕ್ಕೆ ಯಾವುದೇ ಲಾಭ ಅಥವಾ ಹಾನಿ ಆಗುವುದಿಲ್ಲ. ಅಂದ್ರೆ ಏನು ಅಂತಂದ್ರೆ, ಎರಡು ಜೀವಿಗಳಿದಾವೆ, ಈ ಎರಡು ಜೀವಿಗಳ ಅನುವರ್ತನೆಯಲ್ಲಿ ಇದಕ್ಕೆ ಲಾಭ ಆಗುತ್ತೆ, ಇದಕ್ಕೆ ಲಾಭ ಅಲ್ಲದಿದ್ರೂ ಹಾನಿ ಅಂತೂ ಆಗೋದಿಲ್ಲ. ಇದು ಹೆಂಗಿರುತ್ತೆ ಅಷ್ಟೇ ಇರುತ್ತೆ. ಏನು ನೋಡ್ರಿ, ಇಲ್ಲಿ ಹಸುವಿನ ಸಗಣಿ ಹುಳುಗಳಿಗೆ ಆಹಾರ ಮತ್ತು ಆಶ್ರಯವಾದರೆ, ಇಲ್ಲಿ ಹುಳುಗಳು ಹಸುವಿಗೆ ಯಾವುದೇ ಹಾನಿ ಮಾಡೋದಿಲ್ಲ. ಹಂಗಂತ ಹಸುಗೂ ಏನು ಲಾಭನೂ ಇಲ್ಲ ಅಲ್ವಾ? ಸೊ ಅಂದ್ರೆ ಏನು, ಸಗಣಿ ಹುಳುಗಳಿಗೆ ಒಂದಷ್ಟು ಆಹಾರ ಮತ್ತು ಆಶ್ರಯ ಆಗುತ್ತೆ, ಆದರೆ ಆ ಹುಳುಗಳು ಹಸುವಿಗೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಕೊಡೋದಿಲ್ಲ. ಇದನ್ನು ನಾವೇನಂತ ಕರಿತೀವಿ? ಕಮೆನ್ಸಾಲಿಸಮ್ ಅಂತ ಕರಿತೇವೆ. ಓಕೆನಾ? ಇದು ಬಿಟ್ಟರೆ ನೆಕ್ಸ್ಟ್ ಏನಿದೆ? ಅಮೆನ್ಸಾಲಿಸಮ್ ಅಂತ ಇದೆ. ಅಮೆನ್ಸಾಲಿಸಮ್ ಅಂದ್ರೆ ಏನು ಅಂದ್ರೆ ವೈಷಮ್ಯ, ಪ್ರತಿಕೂಲತೆ ಅನುವರ್ತನೆ ಅಂತ ಕರಿತೇವೆ. ಪ್ರತಿವರ್ತನೆ ಅಂದ್ರೆ ಅಮೆನ್ಸಾಲಿಸಮ್, ಆಪೋಸಿಷನ್. ಇಲ್ಲೇನಾಗುತ್ತೆ, ಈ ರೀತಿಯ ಅನುವರ್ತನೆಯಲ್ಲಿ ಒಂದು ಪ್ರಭೇದಕ್ಕೆ ಹಾನಿಯಾಗುತ್ತದೆ, ಮತ್ತೊಂದು ಪ್ರಭೇದಕ್ಕೆ ಯಾವುದೇ ಹಾನಿ ಆಗೋದಿಲ್ಲ. ಅಂದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಉದಾಹರಣೆ ಗೊತ್ತಾಗ್ತದೆ. ದೊಡ್ಡ ಮರಗಳ ಕೆಳಗೆ ಬೆಳೆಯುವ ಸಸ್ಯಗಳಿಗೆ ಅವುಗಳ ನೆರಳಿನಿಂದ ಹಾನಿಯಾಗುತ್ತದೆ, ಆದರೆ ದೊಡ್ಡ ಮರಗಳಿಗೆ ಯಾವುದೇ ಹಾನಿ ಆಗೋದಿಲ್ಲ. ಅಂದ್ರೆ ಏನು, ದೊಡ್ಡದಾಗಿ ಹರಡಿರ್ತಕ್ಕಂಥ ಮರಗಳು ಇಲ್ಲಿ ಹರಡಿರ್ತಕ್ಕಂಥ ಮರಗಳಿಗೆ ಅಷ್ಟು ಬಿಸಿಲನ್ನು ಬಿಟ್ಕೊಡೋದಿಲ್ಲ ರೀ. ಹೌದಾ? ಯಾಕಂದ್ರೆ ಇಲ್ಲಿ ಅತಿಯಾದ ಹಸಿರು ಸೊಂಪಾಗಿ ಬೆಳೆದಿರೋ ಕಾರಣ ಇಲ್ಲಿ ಯಾವುದೇ ರೀತಿ ಬೆಳಕು ಬೀಳದೇ ಇರೋ ಕಾರಣ ಈ ಗಿಡಗಳಿಗೆ ಸ್ವಲ್ಪ ಬೆಳಕಿನ ಹಾನಿ ಆಗುತ್ತೆ. ಹೌದಾ? ಇದರಿಂದ ಇದಕ್ಕೇನು ಪ್ರಾಬ್ಲಮ್ ಇಲ್ಲ ರೀ. ಅಕಸ್ಮಾತ್ ಇದು ಕೊಳ್ತು ಹೋದ್ರೂ ಇದಕ್ಕೆ ಒಳ್ಳೆ ಸಾವಯವ ಗೊಬ್ಬರ ಆಗುತ್ತಲ್ವಾ? ಸೊ ಇದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಬಟ್ ಈ ಸಣ್ಣ ಗಿಡಗಳಿಗೆ ತೊಂದರೆ ಆಗುತ್ತೆ. ಓಕೆನಾ? ಇಲ್ಲೊಂದಿದೆ ನೋಡ್ರಿ, ಹುಲ್ಲುಗಾವಲು ಪ್ರದೇಶದಲ್ಲಿ ಹುಲ್ಲಿನ ಕೀಟಗಳು ಮತ್ತು ಹಸುಗಳ ಅನುವರ್ತನೆಯಲ್ಲಿ ಹಸುಗಳ ಕಾಲಿಗೆ ಸಿಕ್ಕಿ ಕೀಟಗಳು ಹಾನಿಗೊಳಗಾದರೆ ಹಸುಗಳಿಗೆ ಯಾವುದೇ ಹಾನಿಯಾಗೋದಿಲ್ಲ. ಅಂದರೆ ಏನು, ಇಲ್ಲಿ ಹುಲ್ಲಲ್ಲಿ ಯಾವ್ದಾರ ಕೀಟಗಳಿತ್ತು ಅಂದರೆ ಆ ಹಸು ಮೂವ್ ಆಗುವಾಗ ಅಕಸ್ಮಾತ್ ಅದು ತುಳಿದ್ರೆ ಆ ಕೀಟಗಳಿಗೆ ತೊಂದರೆ ಆಗುತ್ತೆ ಹೊರತಾಗಿ ಹಸುಗೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅಲ್ವಾ? ಸೊ ಇಲ್ಲೇನಾಯಿತು, ಒಂದು ಈ ಚಿಕ್ಕ ಗಾತ್ರದ ಜೀವಿಗೆ ಹಾನಿ ಆಯಿತು, ಆದರೆ ಈ ಒಂದು ಹಸುಗೆ ಏನು ತೊಂದರೆ ಆಗಲಿಲ್ಲ. ಇದನ್ನು ನಾವೇನಂತ ಕರಿತೀವಿ? ಅಮೆನ್ಸಾಲಿಸಮ್ ಅಥವಾ ಪ್ರತಿಕೂಲತೆ ಅನುವರ್ತನೆ ಅಂತ ಕರಿತೇವೆ. ನೆಕ್ಸ್ಟ್ ಏನಿದೆ ನೋಡ್ರಿ, ಪರಭಕ್ಷಣೆ ಅಂತ ಇದೆ. ಪರಭಕ್ಷಣೆ ಅಂದ್ರೆ ಏನು? ಪ್ರಿಡೇಷನ್ ಅಂತ ಕರಿತೀವಿ. ಪ್ರಿಡೇಷನ್ ಅಂದ್ರೆ ಏನು? ಒಂದು ಪ್ರಭೇದದ ಜೀವಿಯು ತನ್ನ ಆಹಾರಕ್ಕಾಗಿ ಮತ್ತೊಂದು ಪ್ರಭೇದದ ಜೀವಿಯನ್ನು ಬೇಟೆಯಾಡಿದಾಗ ಈ ರೀತಿ ಅನುವರ್ತನೆ ಕಂಡು ಬರುತ್ತದೆ. ಇದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಜೀವ ಸಂದಣಿಯನ್ನು ನಿರ್ವಹಿಸುತ್ತದೆ. ಅಂದ್ರೆ ಏನು ಗೊತ್ತಾ? ಪ್ರಿಡೇಷನ್ ಅಂತಂದ್ರೆ ಏನು? ಒಂದು ಡಾಮಿನೆಂಟ್ ಆರ್ಗ್ಯಾನಿಸಮ್ ಇನ್ನೊಂದು ರೆಸಿಸಿವ್ ಆರ್ಗ್ಯಾನಿಸಮ್ ಅನ್ನು ತಿನ್ನುವಂಥದ್ದು. ಓಕೆನಾ? ಅಂದ್ರೆ ಏನು, ಈಗ ಯಾವುದೋ ಒಂದು ದೊಡ್ಡ ಗಾತ್ರದ
ಪ್ರಾಣಿ ಇದೆ ನೋಡ್ರಿ, ಹದ್ದಿದೆ ಅಂತ ತೊಗೊಳ್ರಿ, ಇಲ್ಲೇ ಹದ್ದಿದೆ. ಹದ್ದು ಬಂದು ಈ ಕೋಳಿ ಮರಿನ ತಿನ್ನತ್ತೆ. ಹೌದಾ? ಈ ಕೋಳಿ ಮರಿ ಮತ್ತೊಂದು ಪ್ರಭೇದ, ಇದೊಂದು ಪ್ರಭೇದ. ಹೌದಾ? ಇಲ್ಲಿ ಹದ್ದು ತನ್ನ ಆಹಾರಕ್ಕಾಗಿ ಇನ್ನೊಂದು ಪ್ರಭೇದದ ಜೀವಿಯನ್ನ ಆಶ್ರಯಿಸೋದನ್ನು ನಾವೇನಂತ ಕರಿತೀವಿ? ಪರಭಕ್ಷಣೆ ಅಂತ ಕರಿತೇವೆ. ಇದು ಏನು? ಜೀವ ಪರಿಸರದಲ್ಲಿ ಜೀವಸಂದಣಿಯನ್ನು ನಿರ್ವಹಿಸುತ್ತದೆ. ಜೀವಸಂದಣಿಯನ್ನು ನಿರ್ವಹಿಸುತ್ತದೆ. ನೋಡ್ರಿ, ಎಷ್ಟು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಾಲಕ್ಕೆ ಹಾವು ಮೊಟ್ಟೆ ಇಟ್ಟರೆ ಎಷ್ಟು ಮೊಟ್ಟೆ ಹಾಕತ್ತೆ? ಸುಮಾರು 25-30 ಮೊಟ್ಟೆ ಹಾಕತ್ತೆ. 25-30 ಮೊಟ್ಟೆ ಹಾಕಿದ್ರೆ ಒಂದು ಹಾವು ಅಷ್ಟು ಹಾಕಿದ್ದು ಅಂದರೆ ಪ್ರಪಂಚದಲ್ಲಿ ಎಷ್ಟು ಹಾವಿದಾವೆ? ಇದು ಪ್ರಪಂಚನೇ ಹಾವುಮಯ ಆಗಿರ್ಬೇಕಿತ್ತು. ಆದರೆ ಯಾಕೆ ಅಷ್ಟು ಆಗ್ತಾ ಇಲ್ಲ? ಅಷ್ಟು ಹಾವುಗಳು ಕಾಣಲ್ಲ. ಯಾಕೆ ಅಂತಂದರೆ ಈ 30ರಲ್ಲಿ ಎಷ್ಟೋ ಹಾವಿನ ಮರಿಗಳು ಮೀನ್ಸ್ ಹಾವು ಮೊಟ್ಟೆ ಇಟ್ಟಿರ್ತಾವು ಕೆಳಗೆ ಬಿದ್ದು ಹಾಳಾಗಿರ್ತವೆ. ಹೌದಾ? ಎಷ್ಟೋ ಮೊಟ್ಟೆಗಳನ್ನು ಯಾವುದೋ ಬೇರೆ ಒಂದು ಪ್ರಾಣಿ ತಿಂದಿರುತ್ತೆ. ಅದೆಲ್ಲ ಕಳೆದು ಹುಟ್ಟೋದೆಷ್ಟು? 2-3 ಒಂದು 5-6 ತೊಗೊಂಡ್ರು ಈ ಒಂದು ಚಿಕ್ಕ ಚಿಕ್ಕ ಗಾತ್ರದ ಹಾವುಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳಿರ್ತವೆ. ಅವು ತಿಂದು ಬದುಕಿದ ಮೇಲೆ ಒಂದು 2-3 ಉಳಿತಾವಲ್ಲ ಈ ಹಾವುಗಳು. ಈ 2-3 ಹಾವುಗಳು ನಮಗೆ ಕಾಣ್ತಾ ಇರ್ತದೆ. ಹಾಗಾಗಿ ಹಾವುಗಳ ಸಂತತಿ ಜೀವಸಂದಣಿ ಜೀವ ವ್ಯವಸ್ಥೆಯಲ್ಲಿ ಎಷ್ಟು ಬೇಕು ಅಷ್ಟೇ ಇದಾವೆ ರೀ, ಅದಕ್ಕಿಂತ ಜಾಸ್ತಿ ಅಂತೂ ಆಗಿಲ್ಲ. ಹಾಗೆ ಇಲ್ಲಿ ಸಿಸ್ಟಮ್, ನ್ಯಾಚುರಲ್ ಸಿಸ್ಟಮ್ ಎಷ್ಟು ಕರೆಕ್ಟಾಗಿ ನಡೀತಾ ಇದೆ ಅಂದರೆ ಇಲ್ಲಿ ಈ ಭೂಮಿಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ರೀ. ಅಕಸ್ಮಾತ್ ಅದು ಹೆಚ್ಚಿಗೆ ಪ್ರೊಡ್ಯೂಸ್ ಆದ್ರೂ ಮೊಟ್ಟೆಗಳು ಸಂತತಿಗೆ ಎಷ್ಟು ಬೇಕೋ ಅಷ್ಟು ಪೂರಕವಾಗಿ ಇದ್ರೂ ಕೂಡ ಬರ್ತಾ ಬರ್ತಾ ಅದರ ಒಂದು ಕೌಂಟಿಗೆ ಬಂದಾಗ ಎಷ್ಟು ಕೌಂಟಿಗೆ ಬೇಕೋ ಅಷ್ಟೇ ಕೌಂಟಿಗೆ ಬರುತ್ತೆ ರೀ ಅದು. ಓಕೆನಾ? ಇದನ್ನು ಚೆನ್ನಾಗಿ ತಿಳ್ಕೊಳ್ರಿ. ಓಕೆ, ನೆಕ್ಸ್ಟ್ ಏನು ಬರುತ್ತೆ? ಪರಾವಲಂಬನೆ ಅಂತ ಇದೆ. ಪರಾವಲಂಬನೆ ಅಂದ್ರೆ ಏನು? ಪ್ಯಾರಾಸೈಟಿಸಮ್. ಹೌದಾ? ಪರಾವಲಂಬನೆ ಅಂದ್ರೇನು? ಪ್ಯಾರಾಸೈಟಿಸಮ್ ಅಂತ ಕರಿತೇವೆ. ಈ ರೀತಿಯ ಅನುವರ್ತನೆಯಲ್ಲಿ ಒಂದು ಜೀವಿಯು ಮತ್ತೊಂದು ಜೀವಿಗೆ ತತ್ಕ್ಷಣದ ಹಾನಿಯನ್ನುಂಟು ಮಾಡದೆ ಕ್ರಮೇಣವಾಗಿ ಹಾನಿಯನ್ನುಂಟು ಮಾಡುತ್ತಾ ಲಾಭವನ್ನು ಪಡೆಯುತ್ತದೆ. ಹೀಗೆ ಅತಿಥೇಯ ಜೀವಿಗಳ ಮೇಲೆ ಕ್ರಮೇಣ ಹಾನಿಯನ್ನುಂಟು ಮಾಡುವ ಜೀವಿಗಳಿಗೆ ಪರೋಪಜೀವಿಗಳು ಎಂದು ಕರೆಯುವರು. ಅಂದರೆ ಏನು ಅಂತಂದರೆ ನೋಡ್ರಿ, ತಕ್ಷಣದ ಹಾನಿಯನ್ನು ಉಂಟು ಮಾಡೋದಿಲ್ಲ. ಈಗ ಒಂದು ಜೀವಿ ಮೇಲೆ ಡಿಪೆಂಡ್ ಆಗಿದೆ ಈಗ ಇನ್ನೊಂದು ಜೀವಿ, ಇದು ನಮಗೆ ತಕ್ಷಣವೇ ನಮಗೆ ತೊಂದರೆ ಮಾಡೋದಿಲ್ಲ. ಬರ್ತಾ 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 ತೊಂದರೆ ಆಗುತ್ತೆ. ಯಾವುದು ಆ ಥರ ಜೀವಿಗಳು? ನೋಡ್ರಿ, ದುಂಡು ಹುಳುಗಳು ಅಂತ ಬರ್ತಾವೆ. ಹೌದಾ? ಹೇನುಗಳಿರ್ತವೆ, ತಲೆಯಲ್ಲಿ ಹೇನುಗಳಿದ್ದಾವೆ. ಹೌದಾ? ತಲೆಯಲ್ಲಿ ಏನಿರುತ್ತೆ? ಸಡನ್ನ ನಮಗೇನಾದ್ರು ಪ್ರಾಬ್ಲಮ್ ಆಗುತ್ತಾ? ತುಂಬ ಆದಾಗ ಪ್ರಾಬ್ಲಮ್ ಆಗುತ್ತೆ. ಹೌದಾ? ಅಕಸ್ಮಾತ್ ಈಗ ಜಂತು ಹುಳು ಬೀಳುತ್ತೆ. ಜಂತು ಹುಳು ಸಡನ್ನ ನಮಗೆ ಪ್ರಾಬ್ಲಮ್ ಆಗುತ್ತಾ? ಸಡನ್ನಾಗಿ ಆಗೋದಿಲ್ಲ. ಕೆಲವೊಂದಷ್ಟು ಟೈಮ್ ಡ್ಯೂರೇಷನ್ ತಗೊಂಡ್ಮೇಲೆ ನಮ್ಮ ಗಲ್ಲದ ಮೇಲೆ ಬೆಳ್ಳಗೆ ಕಂಡಾಗ ಅನ್ಸುತ್ತೆ ಜಂತು ಹುಳು ಆಗಿದಾವೆ ಅಂತ. ಅಲ್ಲಿವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ? ಆ ರೀತಿ ರೀ. ಅಮೀಬಾ ಏನಾದ್ರು ನಮ್ಮ ಬಾಡಿ ಒಳಗೆ ರಿಯಾಕ್ಟ್ ಆದ್ರೆ ಏನು ಬರುತ್ತೆ? ಅಮೀಬಿಯೋಸಿಸ್ ಬರುತ್ತೆ. ಓಕೆನಾ? ಗೊತ್ತಿರಲಿ. ಓಕೆ, ತಟಸ್ಥ ಅನುವರ್ತನೆ. ತಟಸ್ಥ ಅನುವರ್ತನೆ ಅಂತಂದ್ರೆ ಏನು? ನ್ಯೂಟ್ರಲಿಸಮ್ ಅಂತ ಕರಿತೇವೆ. ಈ ರೀತಿಯ ಅನುವರ್ತನೆಯಲ್ಲಿ ಯಾವುದೇ ಜೀವಿಯು ನೇರವಾಗಿ ಲಾಭ ಅಥವಾ ಹಾನಿಗೆ ಒಳಗಾಗುವುದಿಲ್ಲ, ಆದರೆ ಪರೋಕ್ಷವಾಗಿ ಹಾನಿ ಅಥವಾ ಲಾಭಗಳು ಉಂಟಾಗಬಹುದು. ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೋದು ನಾವು? ತೆಂಗಿನ ಮರ ಕೊಡ್ಬೋದು ನೋಡ್ರಿ. ತೆಂಗಿನ ಮರ ಹಿಂಗೆಲ್ಲೋ ಬೆಳೆದಿರುತ್ತೆ, ಹಿಂಗೆ ಪೊಟ್ರೆ ಕೊರ್ಕೊಳ್ಳುತ್ತೆ. ಹೌದ್ರಾ? ಪೊಟ್ರೆ ಕರ್ಕೊಂಡು ಈ ಒಂದು ಮರದ ಜಡತ್ವನ ಕಳೆಯುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ? ಎಷ್ಟು ಪಾರ್ಟ್ ಮುರಿದು ಬೀಳುತ್ತೆ ಅತಿಯಾದ ಮಳೆ ಬಂದರೆ ಅಲ್ವಾ? ಅಡಿಕೆನೂ ಇದಕ್ಕೆ ಉದಾಹರಣೆ ಕೊಡ್ಬೋದಾ? ಅಡಿಕೆನೂ ಕೊಡ್ಬೋದು. ತೆಂಗು ಪ್ಲಸ್ ಅಡಿಕೆ ಎರಡನ್ನೂ ಉದಾಹರಣೆ ಕೊಡ್ಬೋದು. ನೋಡ್ರಿ, ಯಾವುದೋ ಒಂದು ಪ್ರಾಣಿ ಬಂದು ಪೊಟ್ರೆ ಮಾಡ್ಕೊಂಡಿರುತ್ತೆ, ಇದು ಅದು ಲಾಭ ಪಡ್ಕೊಂಡಿರುತ್ತೆ. ಬಟ್ ಕೆಲವು ಟೈಮ್ ಬಂದ ತಕ್ಷಣ ಅತಿಯಾದ ಮಳೆಗೋ ಅಥವಾ ಅತಿಯಾದ ಗಾಳಿಗೋ ಇಲ್ಲಿ ಮುರ್ಕೊಂಡು ಬೀಳುತ್ತೆ. ಹೌದಾ? ಇದನ್ನೆಂತ ಕರಿತೀವಿ ನಾವು? ನ್ಯೂಟ್ರಲಿಸಮ್ ಅಂತ ಕರಿತೇವೆ. ಓಕೆನಾ? ಇಲ್ಲಿ ಇನ್ನೊಂದು ವರ್ಡ್ ಇದೆ ನೋಡಿ, ಪೈಪೋಟಿ ಅಂತ ಇದೆ. ಪೈಪೋಟಿ ಅಥವಾ ಸ್ಪರ್ಧಾತ್ಮಕ, ಕಾಂಪಿಟೇಷನ್ ಅಂತ ಇದೆ. ಓಕೆನಾ? ಇಲ್ಲಿ ಏನಿದೆ ನೋಡ್ರಿ,
ಜೀವಿ ಸಮುದಾಯದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಪ್ರಭೇದಗಳು ಜೀವಿಗಳು ಒಂದು ಬಗೆಯ ಪರಿಸರಾತ್ಮಕ ಅಂಶಗಳು ಅವಶ್ಯಕತೆಗಳನ್ನು ಹೊಂದಿರುವಾಗ ಈ ರೀತಿಯ ಅನುವರ್ತನೆ ಕಂಡುಬರುತ್ತದೆ. ಅಂದರೆ ನೋಡ್ರಿ, ಜೀವಿ ಸಮುದಾಯದಲ್ಲಿ 2 ಅಥವಾ ಎರಡಕ್ಕಿಂತ ಹೆಚ್ಚು ಪ್ರಭೇದಗಳಿದ್ದಾಗ ಒಂದೇ ಬಗೆಯ ಪರಿಸರಾತ್ಮಕ ಅಂಶಗಳನ್ನು ಹೊಂದಿರುವಾಗ ಈ ರೀತಿ ಅನುವರ್ತನೆ ಬರುತ್ತದೆ. ಯಾವ ಪ್ರಭೇದದ ಜೀವಿಗಳು ಅನುಕೂಲಕರ ಸ್ಥಿತಿಯನ್ನು ಹೊಂದುತ್ತವೆಯೋ ಅವುಗಳು ಇಂತಹ ಅವಶ್ಯಕತೆಯನ್ನು ಪಡೆದುಕೊಳ್ಳುತ್ತವೆ. ಅಂದರೆ ಏನು ಗೊತ್ತಾ, ಈ ಡಾವಿಂಚಿ ಇದರಲ್ಲ, ಲಾರ್ಡ್ ಡಾರ್ವಿನ್ ಬರ್ತಾರಲ್ಲ, ಡಾರ್ವಿನ್ ಸಿದ್ಧಾಂತಗಳು ಗೊತ್ತಿಲ್ಲ ನಿಮಗೆ? ಒಂದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಎರಡನೇದು ಸರ್ವೈವಲ್ ಫಾರ್ ಫಿಟೆಸ್ಟ್, ಮೂರನೇದು ನ್ಯಾಚುರಲ್ ಸೆಲೆಕ್ಷನ್. ಇವು 3 ಡಾರ್ವಿನ್ ಅವರ ಸಿದ್ಧಾಂತಗಳು. ಇದರಲ್ಲಿ ನಾವು ಏನಂತ ಕರಿತೀವಿ? ಉಳಿವಿಗಾಗಿ ಹೋರಾಟ, ಓಕೆನಾ, ಆಹಾರಕ್ಕಾಗಿ ಹೋರಾಟ ಮತ್ತು ನೈಸರ್ಗಿಕ ಆಯ್ಕೆ. ಇವು 3ಗಳು ಡಾರ್ವಿನ್ ಅವರ ಸಿದ್ಧಾಂತಗಳು. ಈ ಸಿದ್ಧಾಂತದಲ್ಲಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಉಳಿವಿಗಾಗಿ ಹೋರಾಟ ಅಂತ, ಒಂದು ನಿಮಿಷ, ಉಳಿವಿಗಾಗಿ ಹೋರಾಟ, ಈ ಒಂದು ಪ್ರಿನ್ಸಿಪಲ್ಗೆ ಇದು ಸಂಬಂಧಪಡುತ್ತೆ. ಯಾವುದಕ್ಕೆ ಅತಿಯಾದ ಶಕ್ತಿ ಇರುತ್ತೆ ಅದು ಬದುಕಲಿಕ್ಕೆ ಇದು ಮಾಡುತ್ತೆ. ಒಂದು ಸಣ್ಣ ಕೊಳದಲ್ಲಿ ಹೆಚ್ಚಿದ ಮೀನುಗಳು ಆಹಾರಕ್ಕಾಗಿ ಪೈಪೋಟಿ ನಡೆಸಬೇಕಾಗುತ್ತದೆ. ಅಂದರೆ ಏನು ಅಂದರೆ, ಲಿಮಿಟೆಡ್ ಫುಡ್ ಇದ್ದಾಗ, ಇಲ್ಲಿ ಪ್ರಾಣಿಗಳು ಜಾಸ್ತಿ ಇದ್ದಾಗ ತನಗೆ ಬೇಕು, ಆಹಾರ ಬೇಕು ಅಂದರೆ ಇಲ್ಲಿ ಹೋರಾಟ ಮಾಡಲೇಬೇಕು, ಆಹಾರಕ್ಕಾಗಿ ಹೊಡೆದಾಟ ಇದ್ದೇ ಇರುತ್ತಲ್ವಾ. ಅದನ್ನೇ ಇಲ್ಲಿ ಏನಂತ ಕೇಳಿದರೆ ಪೈಪೋಟಿ. ಅಂದರೆ ತನ್ನ ಆಹಾರಕ್ಕಾಗಿ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಜೀವಿಗಳು ಆ ಒಂದು ಆಹಾರಕ್ಕಾಗಿ ಹೊಡೆದಾಡೋದನ್ನು ನಾವೇನು ಕರಿತೀವಿ? ಪೈಪೋಟಿ ಅಂತ ಕರಿತೇವೆ. ಇದು ಬಿಟ್ಟರೆ ನೆಕ್ಸ್ಟ್ ಇಲ್ಲ ಲಾಸ್ಟ್ ಟಾಪಿಕ್ ಇದರಲ್ಲಿ ಬರೋದು ಜೈವಿಕ ಸಂವರ್ಧನೆ. ಜೈವಿಕ ಸಂವರ್ಧನೆ ಅಂದರೆ ಏನಂತ ಕರಿತೀವಿ ಅಂದರೆ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೇವೆ. ಆಹಾರ ಸರಪಳಿಯಲ್ಲಿ ಹಾನಿಕಾರಕ ವಿಘಟಿತಗೊಳ್ಳದ ಮಾಲಿನ್ಯಕಾರಕ ವಸ್ತುಗಳ ಸಾಂದ್ರತೆಯು ಆಹಾರ ಸರಪಳಿಯ ಒಂದು ಪೋಷಣಾ ಸ್ತರದಿಂದ ಇನ್ನೊಂದಕ್ಕೆ ಸಾಗಿದಂತೆ ಕ್ರಮೇಣ ಸಂಚಯನವಾಗುತ್ತಾ ಹೆಚ್ಚುತ್ತಾ ಹೋಗುವ ಪ್ರಕ್ರಿಯೆಗೆ ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ಅಂದರೆ ಏನು ಅಂತಂದರೆ, ಇಲ್ಲಿ ಯಾವುದೋ ಒಂದು ಉತ್ಪಾದಕರಿರುತ್ತೆ, ಉತ್ಪಾದಕರಲ್ಲಿ ವಿಘಟನೆಗೊಳ್ಳದ ಒಂದು ಪದಾರ್ಥ ಹಂಗೆ ಉಳಿದೈತೆ. ಇದನ್ನು ತಿಂದಂತಹ ಒಂದು ಪ್ರಾಥಮಿಕ ಭಕ್ಷಕನಲ್ಲೂ ಕೂಡ ಈ ವಿಘಟಕದ ಅಂಶದಲ್ಲಿ ಒಂದಷ್ಟು ಭಾಗ ವಿಘಟಕದ ಅಂಶ ಇದ್ದೇ ಇರುತ್ತೆ. ಇಲ್ಲಿ ಪ್ರಾಥಮಿಕ ಭಕ್ಷಕರಲ್ಲಿ ಇದನ್ನು ತಿಂದಂತಹ ಒಂದು ನೆಕ್ಸ್ಟ್ ಅಂದರೆ ದ್ವಿತೀಯ ಭಕ್ಷಕರಲ್ಲೂ ಕೂಡ ವಿಘಟಕ ಅಂಶಗಳು ಕಂಡುಬರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಈ ಒಂದು ಅಂಶಗಳು ಸೆವರಲ್ ಸ್ತರಗಳಿಗೆ ಹೋದಂತೆಲ್ಲ ಕಂಡುಬರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಬಯೋಮ್ಯಾಗ್ನಿಫಿಕೇಶನ್. ತನ್ನ ಒಂದಷ್ಟು ಭಾಗವನ್ನು ಉಳಿಸ್ಕೊಳ್ಳುತ್ತೆ. ಸಂಚಯನ ಅಂದ್ರೇನು? ಉಳಿಸ್ಕೊಳ್ಳೋದು, ಮೀನ್ಸ್ ಅಲ್ಲಿ ಉಳ್ಕೊಳ್ತಾ ಹೋಗುತ್ತಲ್ಲ, ಅದನ್ನು ನಾವೇನು ಸಂಚಯನ ಅಂತ ಕರಿತೇವೆ. ಅಂದರೆ ಏನು? ಆಹಾರ ಸರಪಳಿಯಲ್ಲಿ ಹಾನಿಕಾರಕ ವಿಘಟನೆಗೊಳ್ಳದ ಪದಾರ್ಥಗಳು ಏನೇನಿರ್ತವೆ ಅವೆಲ್ಲವು ಅದರೆಲ್ಲ ಒಂದು ಡೆನ್ಸಿಟಿ ಸಾಂದ್ರತೆ ಅದನ್ನು ತಲೆಗೆಡಿಸಿಕೊಳ್ಳ್ರಿ. ಆಹಾರ ಸರಪಳಿಯ ಒಂದು ಪೋಷಣಾ ಸ್ತರದಿಂದ ಇನ್ನೊಂದಕ್ಕೆ ಸಾಗಿದಂತೆ ಕ್ರಮೇಣವಾಗಿ ಸಂಚಯನವಾಗುತ್ತಾ, ಸಂಚಯನ ಮೀನ್ಸ್ ಒಂದಷ್ಟು ಭಾಗ ಉಳ್ಕೊತಾ ಹೋಗ್ತಾ 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 ಅಂತ ಏನಂತ ಪ್ರಕ್ರಿಯೆ ಇದೆಯಲ್ಲ, ಪ್ರೋಸೆಸ್ಗೆ ಏನಂತ ಕರಿತೀವಿ? ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೇವೆ. ಇದಕ್ಕೆ ಉದಾಹರಣೆ ಯಾವ್ದು ಕೊಡ್ಬೋದು ಅಂದರೆ DDTಯ ಸಾಂದ್ರೀಕರಣ. ಈ ಬಯೋಮ್ಯಾಗ್ನಿಫಿಕೇಶನ್ಗೆ ಈಗ ಪ್ರೆಸೆಂಟ್ ಜ್ವಲಂತ ಉದಾಹರಣೆ ಅಂತ ಅನ್ಬೋದು. ಯಾಕೆ ಅಂದರೆ DDTಯನ್ನು ಸೊಳ್ಳೆಗಳ ನಿರ್ನಾಮ ಮಾಡಲು ಕೀಟನಾಶಕವಾಗಿ ವಿವೇಚನರಹಿತವಾಗಿ ಬಳಸಿರುವ ಪರಿಣಾಮದಿಂದಾಗಿ ಈ ರೀಸೆಂಟ್ WHO ರಿಪೋರ್ಟ್ ಬಂದಿದೆ, ತಾಯಿ ಎದೆ ಹಾಲಲ್ಲೂ ಕೂಡ ಈ DDT ಕಂಡು ಬರ್ತಾ ಇದೆ ಅಂತೆ. ಅಂದರೆ ಏನು? ಫಸ್ಟಿಗೆ ಏನು ಮಾಡಿದರು? ನೀರಿನ ಮೇಲೆ ಹಾಕಿದರು, ಮೀನ್ಸ್ ಈ ಸೊಳ್ಳೆಗಳೆಲ್ಲ ಸೊಳ್ಳೆ ಕೀಟನಾಶಕ್ಕಾಗಿ ನೀರಿನ ಮೇಲೆ ಹಾಕಿದರು. ಈ ನೀರು ಎಲ್ಲೋ ಬಂದು ಒಂದು ಕೆರೆಗೆ ಸೇರ್ಕೊಂತದೆ, ಹೌದಾ? ಈ ಕೆರೆಯಲ್ಲಿ ಬಂದಿದ್ದಂಥ ನೀರನ್ನು ಕುಡಿದ್ರೆ
ಇಲ್ಲೇ ಬರುತ್ತಲ್ರಿ, ಇದು ಇದ್ದಂಥ ಡಿ ಡಿ ಟಿ ಮನುಷ್ಯರಲ್ಲೂ ಕಂಡು ಬರುತ್ತೆ ಅಲ್ವಾ. ಇಷ್ಟೇ ರೀ ಪ್ರೊಸೆಸ್ಸು. ಓಕೆನಾ? ಧನ್ಯವಾದಗಳು.